ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಧ್ಯಾನಿಸುತ್ತಾ ಈ ಒಂದು ಕ್ಷೇತ್ರದ ಅಧಿದೈವವಾದ ಶರಣಬಸವೇಶ್ವರರನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಶಟಸ್ಥಲ ಬ್ರಹ್ಮ ಶ್ರೀ ಗುರುಶಾಂತ ಶಿವಾಚಾರ್ಯರ ಪಾದಗಳಿಗೆ ಪೊಡಮಟ್ಟು ಈ ಒಂದು ವೇದಿಕೆಯಲ್ಲಿ ತಮ್ಮ ಸಂಗೀತ ಸೇವೆಯ ಮುಖಾಂತರ ತಮಗೆಲ್ಲರಿಗೂ ಕೂಡ ಆಧ್ಯಾತ್ಮದ ಲೋಕಕ್ಕೆ ಕರೆದುಕೊಂಡು ಹೋಗಲು ನಿಮಿತ್ತರಾಗಿರುವ ಶರಣರಾದ ಶ್ರೀ ಅಮರೇಶ್ವರರ ಅಂತರಾತ್ಮಕ್ಕೂ ಮತ್ತು ತಬಲಾ ವಾದ್ಯದ ಮುಖಾಂತರ ಈ ಸಂಗೀತಕ್ಕೆ ಮೆರುಗು ಕೊಡಲು ಬಂದಿರತಕ್ಕಂತಹ ಶರಣರಾದ ರಘು ಅಣ್ಣವರು ರಾಯಚೂರು ಇವರ ಅಂತರಾತ್ಮಕ್ಕೂ ಶರಣೆಂದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯದಂತೆ ಪ್ರತಿ ವರ್ಷದಂತೆ ದೂರ ದೂರದಲ್ಲಿದ್ದೂ ಸಹ ಈ ಒಂದು ಆಧ್ಯಾತ್ಮದ ಆಸಕ್ತಿಯಿಂದ ಈ ಕಡೆ ಗಮನ ಕೊಟ್ಟು ಕೇಳುತ್ತಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣೆಂದು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸತತ 3 ದಿನಗಳಿಂದ ಇವತ್ತು 4ನೇ ದಿನ ತಾವೆಲ್ಲರೂ ಬಂದು ಆ ಶರಣ ಬಸವೇಶ್ವರರ ಕೃಪೆಯನ್ನು ಪಡೆಯಲು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರುವಂತಹ ಈ ಊರಿನ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಸ್ವಾನುಭಾವದ ನೆಲೆಯ ನಾ ಏನ ಬಲ್ಲೆ ನೀನೇ ಒಳಪಕ್ಕು ಏನ ನುಡಿಸಿದೊಡದ ನಾ ನುಡಿವೆ ಸೃಷ್ಟಿಕರ್ತ ಶಿವ ತಂದೆ ಕೃಪೆಯಾಗು. ಈ ಒಂದು ಪ್ರವಚನದ ಕಾರ್ಯಕ್ರಮ ಇಂದಿಗೆ ಕೊನೆಯ ದಿನ. ನಾಳೆ ಜಾತ್ರಾ ಮಹೋತ್ಸವ. ಇದು ವರ್ಷಕ್ಕೊಂದು ಸಲ ನಿಮ್ಮೆಲ್ಲರಿಗೂ ಕೂಡ ಉತ್ಸವ. ಇಂಥ ಒಂದು ಆಧ್ಯಾತ್ಮಿಕ ಉತ್ಸವ ಎಲ್ಲಿರುತ್ತೋ ಇಂಥ ಒಂದು ಆಧ್ಯಾತ್ಮಿಕ ಉತ್ಸವಕ್ಕೆ ಯಾರ ಸಹಯೋಗವನ್ನು ಕೊಡ್ತಾರೆಯೋ ಅವರೆಲ್ಲರ ಜೀವನವೂ ಕೂಡ ಸದಾಕಾಲ ಉತ್ಸಾಹದಿಂದ ಕೂಡಿರಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ದಿನದ ಕೊನೆಯ ದಿನದ ಪ್ರವಚನವನ್ನು ನಾವೆಲ್ಲರೂ ಕೂಡ ಭಗವಂತನ ಸಾನ್ನಿಧ್ಯದಲ್ಲಿ ಧ್ಯಾನಿಸುತ್ತಾ ಆರಂಭ ಮಾಡೋಣ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಪರಮಾತ್ಮ ಒಂದು ಜೀವನವನ್ನು ಕರುಣಿಸಿದ್ದಾನೆ. ಆ ಪರಮಾತ್ಮ ಏನೆಲ್ಲವನ್ನು ನಮಗೆ ಕೊಟ್ಟಿದ್ದಾನೆ ಅದು ಯಾವುದನ್ನು ಕೂಡ ನಮಗೆ ಲೆಕ್ಕ ಇಟ್ಟು ಕೊಟ್ಟಿಲ್ಲ. ಏನಾದರೂ ಲೆಕ್ಕ ಇಟ್ಕೊಂಡು ಕೊಟ್ಟಿದ್ದಾರೆ ಪರಮಾತ್ಮ ಕೊಡಬೇಕಾದ್ರೆ? ಆದರೆ ನಾವು ಅದೇ ಪರಮಾತ್ಮನಿಗೆ ಕೊಡಬೇಕಾದ್ರೆ ಎಷ್ಟೊಂದು ಲೆಕ್ಕ ಹಾಕ್ತೀವಿ. ಹಾಕ್ತೀವ ಹಾಕಲ್ವ? ಹೋದ ಸಲ 50 ಕೊಟ್ಟಿದ್ದೆ, ಈ ಸಲ 100 ಕೊಡಬೇಕಾ? 100 ಕೊಟ್ಟಿದ್ದೆ 500 ಕೊಡಬೇಕಾ? 500 ಕೊಟ್ಟರೆ ಏನು ನನಗೆ ಪರಮಾತ್ಮ ಏನು ಮಾಡಿಬಿಟ್ಟಿದ್ದಾನೆ? ಹೋದ ಸಲ ಕೊಟ್ಟಿದ್ದೆ ಏನಾಯಿತು? ಎಷ್ಟೊಂದು ಲೆಕ್ಕಾಚಾರಗಳು ನಮಗೆ ನಡೆಯುತ್ತಾ ಇಲ್ವ? ಆದರೆ ಪರಮಾತ್ಮ ನಮಗೆ ಏನು ಕೊಟ್ಟಿದ್ದಾನೆ ಅನ್ನುವ ಅರಿವು ನಮಗಿದ್ರೆ ಖಂಡಿತವಾಗಿಯೂ ಕೂಡ ನಾವು ಯಾವತ್ತೂ ಪರಮಾತ್ಮನನ್ನು ನಿಂದಿಸೋದಿಲ್ಲ ಮತ್ತು ಬೈಯೋದಿಲ್ಲ. ಆದರೆ ಆ ಪರಮಾತ್ಮ ಕೊಟ್ಟಿರುವ ಈ ಸೃಷ್ಟಿಯೊಳಗಡೆ ನಮಗೇನು ಜೀವನ ಕೊಟ್ಟಿದ್ದಾನೆ ಆ ಜೀವನ ಕಟ್ಟಿಕೊಳ್ಳೋದ್ರಲ್ಲಿ ನಾವು ವಿಫಲ ಆಗಿದ್ದೀವಿ. ಹಾಗಾಗಿ ಅವರನ್ನು ನೋಡಿ ಇವರನ್ನು ನೋಡಿ ಆ ಪರಮಾತ್ಮನನ್ನು ಬೈತಾ ಇರ್ತೀವಿ. ಅವರಿಗೆ ಅಷ್ಟು ಕೊಟ್ಟಿದ್ದಾನೆ, ಇವ್ರಿಗಿಷ್ಟು ಕೊಟ್ಟಿದ್ದಾನೆ, ನನಗೇನು ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಪ್ರಶ್ನೆ ಮಾಡ್ತೀವಿ ನಾವು. ಹೌದಾ ಇಲ್ವಾ? ಆದರೆ ಒಂದು ಹಸು ಹಾಲು ಕೊಡಬೇಕು ಅಂದರೆ ಯಾವ ಇಚ್ಛೆಯನ್ನು ಇಟ್ಕೊಂಡು ಕೂಡ ಯಾರಿಗೂ ಹಾಲು ಕೊಟ್ಟಿಲ್ಲ. ಏನಾದರೂ ಅಪೇಕ್ಷೆ ಇಟ್ಕೊಂಡು ಹಾಲು ಕೊಟ್ಟಿದೆಯಾ ನಿಮಗೆ?
1 ಲೀಟ್ರ್ ಕೊಟ್ಟರೆ ನನಗೇನು ಲಾಭ, 5 ಲೀಟ್ರ್ ಕೊಟ್ಟರೆ ನನಗೇನು ಲಾಭ, 10 ಲೀಟ್ರ್ ಕೊಟ್ಟರೆ ಏನು ಲಾಭ ಅಂತ ಯೋಚನೆ ಮಾಡಿ ಯಾವ ಹಸುನು ಕೂಡ ಹಾಲು ಕೊಟ್ಟಿಲ್ಲ. ಹೌದಾ ಇಲ್ವಾ? ಆದರೆ ಹಸು ಹಾಲು ಕೊಡೋದು ಮಾತ್ರ ಅದರ ಕೆಲಸ. ಆ ಹಾಲನ್ನು ಉಪಯೋಗಿಸಿಕೊಳ್ಳೋರ ಕೈಯಲ್ಲಿ ಆ ಹಾಲನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೋದು ಅನ್ನುವಂಥ ಬುದ್ಧಿವಂತಿಕೆ ಯಾರಿಗೆ ಬಿಟ್ಟದ್ದು? ಯಾರಿಗೆ ಬಿಟ್ಟದ್ದು? ಅದನ್ನು ಬರೀ ಚಹಾಕ್ಕೆ ಹಾಕ್ಕೊಂಡು ಚಹಾ ಮಾಡಿಕೊಂಡು ಕುಡಿಬೋದು, ಅನ್ನಕ್ಕೆ ಹಾಕ್ಕೊಂಡು ಅನ್ನ ಹಾಲು ಊಟ ಮಾಡ್ಬೋದು, ಅದಕ್ಕೊಂದಷ್ಟು ಶಾವಿಗೆ ಹಾಕಿ ಪಾಯಸ ಮಾಡಿಕೊಂಡು ಕುಡಿಬೋದು, ಅದನ್ನೇ ಸ್ವಲ್ಪ ಫ್ರಿಜ್ಜಲ್ಲಿಟ್ಟರೆ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಬೋದು. ಬರೀ ಒಂದು ಹಾಲೇ ಅದು. ಆದರೆ ಉಪಯೋಗಿಸಿಕೊಳ್ಳುವವರ ಕೈಯಲ್ಲಿ ಅದು ಹಲವಾರು ರೂಪವನ್ನು ಪಡೆದುಕೊಂಡು ಹಲವಾರು ರುಚಿಯನ್ನು ನಮಗೆ ಅನುಭವ ಮಾಡಿಸುತ್ತೆ. ಹೇಗೋ ಹಾಗೆ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಜೀವನ ಅನ್ನೋದು, ಈ ಸೃಷ್ಟಿ ಅನ್ನೋದು ಎಲ್ರಿಗೂ ಒಂದೇ ರಚನೆ ಮಾಡಿದ್ದಾನೆ. ಆದರೆ ಆ ಜೀವನವನ್ನು ಯಾವ ರೀತಿ ಕಟ್ಕೊಳ್ಬೇಕು, ಯಾವ ರೀತಿ ಅದನ್ನು ರುಚಿಯಿಂದ ಅನುಭವಿಸಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ, ಬಿಟ್ಟರೆ ಅದು ಪರಮಾತ್ಮನ ಕೈಯಲ್ಲಿಲ್ಲ. ಹೌದಾ ಇಲ್ವಾ? ಅದನ್ನು ಕೂಡ ಪರಮಾತ್ಮನೇ ಮಾಡೋದಾಗಿದ್ದರೆ ಎಲ್ಲರಿಗೂ ಒಂದೇ ಥರನಾಗಿ ಇರಬೇಕಾಗಿತ್ತು ಜೀವನ. ಆದರೆ ಪರಮಾತ್ಮ ಎಲ್ಲರಿಗೂ ಒಂದೇ ಥರ ಸೃಷ್ಟಿ ಕೊಟ್ಟಿದ್ದಾನೆ, ಒಂದೇ ಥರ ಜೀವನ ಕೊಟ್ಟಿದ್ದಾನೆ. ಆದರೆ ಕೆಲವೊಂದಿಷ್ಟು ಸಂಬಂಧಗಳು ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು, ಆಸ್ತಿ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ಇಲ್ರಿ, ನಮಗೆ ಪರಮಾತ್ಮ ಅವ್ರಿಗೆ 2 ಅಂತಸ್ತು ಬಿಲ್ಡಿಂಗ್ ಕೊಟ್ಟಿದ್ದಾನೆ, ನಮ್ಮನ್ನು ಗುಡಿಸ್ಲಲ್ಲಿ ಇಟ್ಟಿದ್ದಾನೆ, ಅವರೆಲ್ಲ ತುಂಬ ಚೆನ್ನಾಗಿದ್ದಾರೆ, ನಮಗೇನೂ ಇಲ್ಲ ಅಂತ ಹೊರಗಡೆನ ವ್ಯತ್ಯಾಸಗಳು ನೋಡಿದಾಗ ನಮಗೆ ಹೆಚ್ಚು ಕಡಿಮೆ ಮಾಡಿದ್ದಾನೆ ಪರಮಾತ್ಮ ಅಂತ ಅನಿಸುತ್ತೆ. ಆದರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಅವ್ರ ತಾತನ ಆಸ್ತಿಯಲ್ಲಿ, ಅವರಪ್ಪನ ಆಸ್ತಿಯಲ್ಲಿ ಯಾವ ಬದುಕ್ತಾ ಇಲ್ಲ. ಯಾವುದಾದ್ರೂ ಪಕ್ಷಿಗಳು ತನ್ನ ಮಕ್ಕಳಿಗೋಸ್ಕರ ಗೂಡು ಕಟ್ಟಿಬಿಟ್ಟು ಆಸ್ತಿ ಮಾಡಿಟ್ಟು ಸತ್ತೋಗಿದೆಯಾ? ಅವೇನು ಬದುಕಿಲ್ವ ಹಕ್ಕಿಗಳು? ಅದಕ್ಕೆ ಒಂದು ಹಕ್ಕಿ ಗೂಡು ಕಟ್ಟಿತ್ತಂತೆ. ಈ ಥರ ಜಾತ್ರೆ ಬಂದಾಗ ಏನು ಮಾಡ್ತೀವಿ, ಮನೆ ಊಸಬೇಕು ಅಂತೇಳಿ ಜಿಡಿ ಹೊಡಿತೀವಿ, ಪೊರಕೆ ತೊಗೊಂಡು ಎಲ್ಲ ಕಡೆ ಕಸ ಹೊಡಿತೀವಿ. ಆ ಟೈಮಲ್ಲಿ ಆ ಮನೆ ಮಾಲಕ್ತಿ ಗೌಡತಿ ಏನು ಮಾಡಿಲ್ಲಂತ, ಈ ಹಾಳಾದ ಅಕ್ಕಿ ಬಂದು ಇಲ್ಲೇ ಗೂಡು ಕಟ್ಟೈತಿ ಅಂತ ಆ ಗೂಡು ತಗೊಂಡೋಗಿ ಹೊರಗಡೆ ಒಕ್ಕಟ್ಲಂತ. ಅವಾಗ ಹಕ್ಕಿ ಬಂದು ರಾತ್ರಿ ಆಯಿತು, ಅದು ಬೆಳಗ್ಗೆ ಹೋಗಿತ್ತು, ಹೋಗಬೇಕಾದ್ರೆ ಚೆನ್ನಾಗಿತ್ತು ಗೂಡು, ಪ್ರತಿದಿನ ಬಂದು ಅಲ್ಲೇ ಕೂಡ್ತಿತ್ತು, ತಿಂಗಳಾನುಗಟ್ಲೆ ಅಲ್ಲೇ ವಾಸ ಮಾಡಿತ್ತು, ಅದನ್ನು ಕಟ್ಟಲಿಕ್ಕೆ ಎಷ್ಟೊಂದು ಕಷ್ಟಪಟ್ಟಿತ್ತು. ಪ್ರತಿದಿನ ಹೋದಂಗೆ ಹೋಗಿ ವಾಪಸ್ ಬಂದು ನೋಡುತ್ತೆ, ಆ ಜಾಗದೊಳಗಡೆ ಹುಡುಕಾಡುತ್ತೆ, ಅದಕ್ಕೆ ಗೂಡಿಲ್ಲ. ಮನೆ ಮಾಲಕತೆಗೆ ಬೇಕಾದಷ್ಟು ಮನೆ ಇತ್ತು ಬದುಕಲಿಕ್ಕೆ, ಅದೇನು ಬಂದು ಬೆಡ್ ಮೇಲೆ ಕಟ್ಟಿರಲಿಲ್ಲ, ದೇವ್ರ ಮನೆಯಲ್ಲಿ ಕಟ್ಟಿರಲಿಲ್ಲ, ಅಡಿಗೆ ಮನೆಯಲ್ಲಿ ಕಟ್ಟಿರಲಿಲ್ಲ, ಎಲ್ಲೋ ಬಂಕದಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಗೂಡು ಕಟ್ಟಿತ್ತು. ಅದೇನು ಭಾರ ಆಗೋದಿತ್ತು? ಆದರೆ ಅದ್ರ ಪರಿಶ್ರಮ ಅದರಿಂದ ಎಷ್ಟು ತಿಂಗಳದ್ದಿತ್ತು, ಎಷ್ಟೆಲ್ಲ ಕಷ್ಟಪಟ್ಟು. ಅದಕ್ಕೆ ನಮ್ಮ ಥರ ಕೈ ಇಲ್ಲ, ನಮ್ಮ ಥರ ಕಾಲಿಲ್ಲ, ಆದರೂ ಕೂಡ ನಮಗಿಂತ ಬುದ್ಧಿಯನ್ನು ಉಪಯೋಗಿಸಿ ಅಲ್ಲೊಂದು ಇಲ್ಲೊಂದು ಕಸ ಕಡ್ಡಿ ಆಯ್ಕೊಂಡು ಬಂದು ನಮ್ಮ AC/DC ರೂಮ್ಗಳು ಕೂಡ ಏನು ಮಾಡಲ್ಲ, ಅಷ್ಟು ಚಂದ ಅದು ಮನೆ ಕಟ್ಟಿರುತ್ತೆ. ಅದರ ಪರಿಶ್ರಮನೂ ನಾವು ನೋಡೋದಿಲ್ಲ. ತಗೊಂಡು ಆ ಮಾಲಕ್ತಿ ಏನು ಮಾಡಿದ್ಲು, ಗೌಡತಿ ಹೊರಗಡೆ ಎಸೆದು ಬಿಟ್ಟಿದ್ಲು. ಅದು ಬಂದು ಹುಡುಕಾಡ್ತು, ರಾತ್ರಿ ಎಲ್ಲಿ ಮಲಗಬೇಕು, ಎಲ್ಲಿರಬೇಕು. ಪ್ರತಿದಿನ ಬಂದ ತಕ್ಷಣವೇ ನನ್ನ ಮನೆಯೊಳಗಡೆ ಎಷ್ಟು ಚಂದ ನಾನು ಬಂದು ಕೂತ್ಕೊಂಡು ಸಂಭ್ರಮದಿಂದ ನಿದ್ದೆ ಮಾಡ್ತಾ ಇದ್ದೆ. ಇವತ್ತು ಹೊರಗಡೆ ಬೀದಿಯಲ್ಲಿ ಎಸ್ದು ಬಿಟ್ಟಿರೋದು ನೋಡಿ ಅದು ಕಣ್ಣೀರು ಹಾಕತ್ತೆ. ಯಾರು ಸಮಾಧಾನ ಮಾಡೋರು? ಅದಕ್ಕೆ ಹೋಗ್ಲಿ, ಯಾರನ್ನ ಕೇಳಬೇಕೀಗ? ಅದು ಮಾಲಕ್ತಿನ ಕೇಳೋಕ್ಕಾಗತ್ತ? ಗೌಡತಿನ ಹೋಗಿ ನನ್ನ ಯಾಕೆ ಹೊರಗೆ ಕೊಟ್ಟೆ ನನ್ನ ಮನೆ ಅಂತ? ಆಗ ಅದಕ್ಕೊಂದು ಅನ್ನಿಸ್ತಂತ, ಅವ್ರು ಮಾಡಿರೋದಾದ್ರೂ ಏನು ತಪ್ಪೈತಿ? ನನ್ನದಲ್ಲದ ಮನೆಯಲ್ಲಿ ಬಂದು ನಾನೊಂದು ಮನೆಯ ಮಾಡಿ, ನನ್ನದಲ್ಲದ ಮನೆಯಲ್ಲಿ ನಾನೊಂದು ಮನೆಯ ಮಾಡಿ ನಂದೇ ಮನೆ ಅಂತ ಬಂದು ಆರಾಮಾಗಿ ಇದ್ನಲ್ಲ, ಅದು ನನ್ನ ತಪ್ಪು ಅಂತ ಅನ್ಕೊಂತಂತ ಅಷ್ಟೇ. ಅದು ಹಾಗೆ ಈ ಸೃಷ್ಟಿಯೊಳಗಡೆ ಯಾವುದು ಕೂಡ ನಮ್ಮದಿಲ್ಲ, ಆದರೂ ನಮ್ಮದು ಅಂತ ನಾವು ಗೂಡು ಕಟ್ಕೊಂಡಿವಿ. ಆಗ ಯಾವಾಗ ಮಾಲಕ ತಂದು ಅದನ್ನು ರೋಡಿಗೆ ಹಾಕ್ತಾನೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಬಿಡಬೇಕಾದಾಗ ನಾವು ದುಃಖ ಪಡ್ತೀವಿ. ಆದ್ರೆ ಇದು ಗೊತ್ತಿರಬೇಕು, ಯಾವಾಗ ಬೇಕಾದರೂ ನನ್ನನ್ನು ಇಲ್ಲಿಂದ ಹೊರಗೆ ಹಾಕಬಹುದು ಈ ಪ್ರಪಂಚದಿಂದ ಅನ್ನುವಂಥ ಅರಿವಿದ್ರೆ ಆ ಪರಮಾತ್ಮನ ನೆನಪನ್ನು ಸದಾ ಕಾಲ ನಾವು ಮಾಡ್ತೀವಿ. ಆ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದನ್ನು ಬಳಸೋದ್ರ ಕಡೆಗೆ ನೋಡ್ತಾರೆ. ಅದಕ್ಕೆ ಅವರಿಗೆ ಅರಿವಿನಿಂದ ಕೂಡಿದರೆ ಶರಣ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಹಾಲು ನೀವು ಯಾವ ರೀತಿ ಆದರೂ ಬಳಕೆ ಮಾಡ್ಬೋದು. ಒಂದು ಸಲ ನೀವು ಕರೆದಿಟ್ರಿ, ಹಾಲು ಎಲ್ಲರೂ ನೋಡ್ಕೊಂಡು ಬಂದಿಟ್ಟಿರಲ್ವಾ, ಹಸುಗಳಿದೆ ಅಲ್ವಾ, ಎಮ್ಮೆ ಇದೆ ಅಲ್ವಾ, ಹಾಲು ನೋಡ್ಕೊಂಡು ಬಂದು ಇಟ್ಟಿರಿ. ಹಾಗೆ ಇಟ್ಟರೆ ಎಷ್ಟು ದಿನ ಇರುತ್ತಮ್ಮ ಹಾಲು? ಎಷ್ಟು ದಿನ ಇರುತ್ತೆ ಹಾಲು?
ಮಾತೆಯರು ಮಾತಾಡಬೇಕು, ಬರೀ ನಾನೊಬ್ಬನೇ ಮಾತಾಡಿದ್ರೆ ಗುಡದಾಳ ಮಂದಿಗೆ ಮಾತೇ ಬರಲ್ಲ ಅಂತೀವಿ. ಅಣ್ಣವರೇ ಸ್ವಲ್ಪ ಇಲ್ಲಿ ಬಿಡ್ರಿ, ನಮ್ಗೆ ಹೊರಗಡೆ ನೋಡ್ತೀನಿ ಆಮೇಲೆ ಅಂತೀರಿ. ಬೇಕಾದಷ್ಟು ಮಾತಾಡ್ತೀವಿ ನಾವು. ಒಂದು ದಿನ ಮಾತ್ರ ಆಯುಷ್ಯ ಅದು ಕಾಲಿಗೆ ಎಷ್ಟೇ ಇರುತ್ತೆ? ಫ್ರೆಶ್ ಆಗಿರುತ್ತೆ. ಎಷ್ಟು? 1 ತಾಸಿಗಿರೋದು 2 ತಾಸಿಗಿರಲ್ಲ, 2 ತಾಸಿಗಿರೋದು 3 ತಾಸಿಗೆ ಅದ್ರ ಸುಗಂಧ ಇರಲ್ಲ. ಒಂದು ದಿನ ಕಳೆದ್ರೆ ಅದು ಆಲ್ರೆಡಿ ಅದು ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹಂಗೂ ಇಟ್ಕೊಂಡು ಕೂತ್ಕೊಂಡ್ರಿ ಅಂದರೆ ಸುಗಂಧವಾಗಿರ್ತಕ್ಕಂಥ ಹಾಲು ಕೊಟ್ಟಿರುತ್ತೆ ಹಸು, ಅದು ದುರ್ಗಂಧವಾಗಿ ಅದು ಮನೆಯೆಲ್ಲ ದುರ್ಗಂಧವನ್ನು ಹರಡಲಿಕ್ಕೆ ಆರಂಭ ಮಾಡುತ್ತೆ. ಅವಾಗ ನೀವೇನು ಮಾಡ್ತೀರಿ? ಅಯ್ಯೋ ನಾನು ಹಾಗೆ ಇಟ್ಬಿಟ್ಟೆ, ಹಾಲು ಕೆಟ್ಟೋಯ್ತು ಅಂತ ಯಾರನ್ನ ಹಸುನು ಬೈಯೋಕ್ಕಾಗತ್ತೆ? ನೀವು ಕೆಟ್ಟೋಗಿರೋ ಹಾಲು ಕೊಟ್ಟಿತ್ತ ಹಸು? ಅದರ ಆಯುಷ್ಯ ಅಷ್ಟೇ. ಯಾವಾಗ ಅದು ಹಸು ಹಾಲು ಕೊಟ್ಟಿದೆ ಅಲ್ಲಿಂದನೇ ಅದು ಕೆಡಲಿಕ್ಕೆ ಆರಂಭ ಆಗುತ್ತೆ. ಆದರೆ ಅಷ್ಟರೊಳಗಡೆ ನೀನು ಹೆಂಗೆ ಬಳಸ್ಕೊಳ್ತೀಯ ಅನ್ನೋ ಆಧಾರದ ಮೇಲೆ ಆ ಒಂದು ಹಾಲಿನ ಆಯುಷ್ಯ ಮತ್ತು ಹಾಲಿನ ಸುಖ ನೀವು ನೋಡ್ಬೋದು. ಆದರೆ ಅದೇ ಹಾಲು ಹಂಗೆ ಇಡೋ ಬದಲಿಗೆ ಸ್ವಲ್ಪ ಅದಕ್ಕೊಂದಷ್ಟು ಎಪ್ಪ ಹಾಕಿಡ್ರಿ, ಏನಾಗತ್ತದು? ಏನಾಗತ್ತ? ಮೊಸರಾಗತ್ತೆ. ಮೊಸರಿಗೆ ಆಯುಷ್ಯ ಜಾಸ್ತಿ ಹಾಲಿನಿಗಿಂತ. ಆಗಿರೋದು ಹಾಲಿಂದನೇ. ಆದರೆ ಮೊಸರು ಎಷ್ಟು ದಿನ ಇಡ್ಬೋದು? ಎಷ್ಟು ದಿನ ಇಡ್ತೀರಮ್ಮ? ಫ್ರಿಜ್ ಇಲ್ಲ ಅಂದರೆ 2 ದಿನ ಇಡ್ಬೋದು, ಫ್ರಿಜ್ ಇದ್ರೆ ಒಂದು 3-4 ದಿನ ಇಡ್ತೀರಲ್ವಾ? ಹಾಲಿಗಿಂತ ಆಯುಷ್ಯ ಯಾವುದಕ್ಕೆ ಜಾಸ್ತಿ ಆಯಿತು? ಅದೇ ಹಾಲಿಂದ ಆಗಿರೋದು. ಆದರೆ ಮೊಸರಿಗೆ 2-3 ದಿನ ನೀವು ಇಟ್ಕೊಳ್ಬೋದು, ದುರ್ಗಂಧ ಆಗೋದಿಲ್ಲ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಹಂಗೆ ಮೊಸರಿಟ್ರೆ ಅದು ಕೂಡ ಒಂದು 4-6 ದಿನಕ್ಕೆ ಕೆಟ್ಟ, ಅದು ಕೂಡ ದುರ್ಗಂಧ ಹರಡಲಿಕ್ಕೆ ಆರಂಭ ಮಾಡುತ್ತೆ. ಆದರೆ ಅದೇ ಒಂದು ಮೊಸರಿಗೆ ಸ್ವಲ್ಪ ಕಡಿದು ಬಿಟ್ಟು ನೀವು ಮಜ್ಜಿಗೆ ಮಾಡಿದ್ರೆ, ಸ್ವಲ್ಪ ಅದನ್ನು ಹದವಾಗಿ ಕಡಿದು ಬಿಟ್ಟು ಮಜ್ಜಿಗೆ ಮಾಡಿಟ್ರೆ ಎಷ್ಟು ದಿನ ಇರುತ್ತಮ್ಮ? 1 ವಾರ ಇಟ್ಕೊಳ್ಬೋದಾ? ಉಳಿಯಾದರೂ ಪರವಾಗಿಲ್ಲ, 1 ವಾರ ಇಟ್ಕೊಳ್ಬೋದು, ಕೆಟ್ಟು ಹೋಗಲ್ಲ, ಅದು ಉಪಯೋಗಿಸ್ಬೋದು ನಾವು. ಮೊಸರಿಗಿಂತ ಆಯುಷ್ಯ ಯಾವುದಕ್ಕೆ ಜಾಸ್ತಿ ಆಯಿತು? ಮಜ್ಜಿಗೆಗೆ ಆಯುಷ್ಯ ಜಾಸ್ತಿ ಆಯಿತು. ಹಾಗೆ ಸ್ವಲ್ಪ ಆ ಮಜ್ಜಿಗೆಯನ್ನು ಹದವಾಗಿ ಕಡಿದು ನಿಧಾನವಾಗಿ ಬೆಣ್ಣೆ ತೇಲುತ್ತೆ. ಆ ಬೆಣ್ಣೆ ಇಟ್ಕೊಳ್ಬೋದು. ಎಷ್ಟು ದಿನ ಇಟ್ಕೊಳ್ಬೋದು? ಮಜ್ಜಿಗೆಗಿಂತ ಜಾಸ್ತಿ ಅದನ್ನು 15 ದಿನ 20 ದಿನಗಳ ಗಟ್ಟಲೆ ಇಟ್ಕೊಳ್ಬೋದು, ತಿಂಗಳ ಇಟ್ಕೊಳ್ಬೋದು ನೀವು ಬೆಣ್ಣೆಯನ್ನು. ಆ ಬೆಣ್ಣೆನೂ ಕೂಡ ಹಂಗೆ ಇಟ್ಟರೆ ಅದನ್ನು ಕೂಡ ಏನಾಗುತ್ತೆ? ದುರ್ಗಂಧ ಆಗುತ್ತೆ. ಅದು ಕೂಡ ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಅದು ಆಗಿರೋದು ಹಾಲಿಂದಾನೇ. ಆದರೆ ಆ ಬೆಣ್ಣೆ ಹಬ್ಬಬ್ಬ ಅಂದರೆ 1 ತಿಂಗಳು ಇಟ್ಕೊಳ್ಬೋದು, ಅದರ ಮೇಲೆ ಇಟ್ಕೊಂಡ್ರೆ ಅದು ಕೂಡ ದುರ್ಗಂಧ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಅದನ್ನು ಹದವಾಗಿ ಒಂದಷ್ಟು ಬೆಣ್ಣೆಯನ್ನು ಕರಗಿಸಿ ಕಾಯಿಸಿ ತುಪ್ಪ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ತುಪ್ಪ ಯಾವತ್ತೂ ಕೂಡ ಕೆಡದೇ ಇರುವಂಥ ಅವಿನಾಶಿ ವಸ್ತು. ಅದು ನೀವು ಏನಾದರೂ ತುಪ್ಪ ಕೆಟ್ಟಿದೆ ಅಂದರೆ ನೀವು ಮಾಡೋ ವಿಧಾನದಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿದಿರಿ ಬಿಟ್ಟರೆ, ಸರಿಯಾದ ವಿಧಾನದಲ್ಲಿ ಒಂದು ಸಲ ನೀವು ತುಪ್ಪ ಮಾಡಿ ಇಟ್ಟರೆ ಯಾವುದೇ ಕಾರಣಕ್ಕೂ ಕೆಡಲ್ಲ, ಶಾಶ್ವತವಾಗಿರುವ ತುಪ್ಪವನ್ನು ಕೊಡುತ್ತೆ. ಅದೇ ಹಾಲು ಅಂತ ಹೇಳ್ತಾರೆ. ಹೆಂಗೋ ಹಾಗೆ ಮನುಷ್ಯನ ಜೀವನನೂ ಕೂಡ ಪರಮಾತ್ಮ ಕೊಟ್ಟಿರೋದು ಪರಿಶುದ್ಧವಾದ ಪರಿಮಳಯುಕ್ತ ಹಾಲಿನ ಥರನೇ ಕೊಟ್ಟಿದ್ದಾನೆ. ಅದನ್ನು ಹಾಲು ಮಾಡಿಕೊಂಡು ಬರೀ ಒಂದೇ ದಿನ ಇಟ್ಟು ದುರ್ಗಂಧವನ್ನು ಕೊಟ್ಟು ನಾವು ಈ ಜಗತ್ತಿನಿಂದ ಹೋಗಿ ಇವನು ಬದುಕಿದ್ನ ಇಲ್ಲ ಅನ್ನೋದು ಕೂಡ ಜಗತ್ತು ಮರೆತು ಹೋದಂಗೆ ನಾವು ಬದುಕಬಹುದು. ಆದರೆ ಒಂದಷ್ಟು ಇಂಥ ಶರಣರೊಳಗಡೆ ಕೂಡಿ ಸತ್ಸಂಗದೊಳಗಡೆ ಬಂದು ಒಂದಷ್ಟು ಶರಣರ ಗುರುಗಳ ಅನುಭವದ ಒಂದಷ್ಟು ಎಪ್ಪದಕ್ಕೆ ಹಾಕಿದ್ರಿ ಅಂದರೆ, ಆಧ್ಯಾತ್ಮದ ಅರಿವಿನ ಎಪ್ಪು ನಮ್ಮ ಜೀವನಕ್ಕೆ ಒಂದಷ್ಟು ಬಿದ್ದಿತ್ತು ಅಂದರೆ ಅದು ಗಟ್ಟಿಯಾಗಿ ಮೊಸರಾಗುತ್ತೆ, ಸಿಹಿ ಆಗುತ್ತೆ. ಅದಾದ ಮೇಲೆ ಇಲ್ಲಿ ಕೇಳಿರುವಂಥ ವರ್ಷಕ್ಕೊಂದು ಸಲ ನೀವು ಎಪ್ಪಾಕ್ಕೊಳಕ್ಕೆ ಬಂದಿರಿ ಈಗ. ಆದರೆ ಇದು ಇಲ್ಲೇ ಇತ್ತು ಅಂದರೆ ಇದು ಕೂಡ ಭಾಳ ದಿನ ಇರೋದಿಲ್ಲ. ಆದರೆ ಒಳಗಡೆ ಹೋಗಿ ನೀವು ಅದನ್ನು ವಿಚಾರ ಸಾಗರ ಮಂಥನ ಕಡಿಬೇಕು. ಏನು ಹೇಳಿದ್ರು ಗುರುಗಳು? ಫಸ್ಟ್ನೇ ದಿನ ಏನು ಹೇಳಿದ್ರು, 2ನೇ ದಿನ ಏನು ಹೇಳಿದ್ರು, ಯಾವುದೋ ಒಂದಾದರೂ ಮಾತು ನಿಮ್ಮ ಬುದ್ಧಿ ಒಳಗಡೆ ಹೋಗಿರುತ್ತಲ್ಲ. ಇಲ್ಲಿಗೆ ಪರಮಾತ್ಮನ ಸನ್ನಿಧಿ ಒಳಗಡೆ ನೀವು ಬಂದಿದ್ದೀರಿ ಅಂದರೆ ನಿಮ್ಮ ಬುದ್ಧಿಗೆ ಅನುಸಾರವಾಗಿ ಪರಮಾತ್ಮ ಯಾವ ಒಂದು ಮಾತನ್ನು ಕೊಡಬೇಕು ಅದನ್ನು ಕೊಟ್ಟಿರ್ತಾರೆ. ಆದರೆ ಅದನ್ನು ಹೋಗಿ ನೀವು 4-6 ಜನಗಳ ಹತ್ರ ನೀವಾದರೂ ಮಾತಾಡ್ಕೊಳ್ಬೋದು. ಇಲ್ಲ ಸಂದರ್ಭ ಬಂದಾಗ ಮನೆಯೊಳಗಡೆ ನೀವು ವಿಚಾರ ಮಾಡಿಕೊಂಡು ಹೋದರ್ಸ ಹೇಳಿದ ಯಾವುದೋ ಒಂದು ಮಾತು ಇವತ್ತಿನ ತನಕ ನೀವು ನೆನಪಿಟ್ಕೊಂಡಿರಿ ಅಂದರೆ ವಿಚಾರ ಸಾಗರ ಮಂಥನ ಮಾಡಿರಿ ಅಂತ ಅದರ ಅರ್ಥ. ಹಾಗಾಗಿ ಆ ರೀತಿಯಾಗಿ ವಿಚಾರ ಸಾಗರ ಮಂಥನ ಮಾಡ್ತಾ
ನೀವು ಒಂದು ಸ್ವಲ್ಪ ಅದನ್ನು ಹಾಗೆ ಬಿಟ್ಟರೆ ಆಗೋದಿಲ್ಲ. ವರ್ಷಕ್ಕೊಂದು ಸಲ ಅಂತ ಕಾಯ್ಕೊಂಡು ಕೂಡೋದಲ್ಲ. ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇದ್ದಾಗ ಅಥವಾ ನಿತ್ಯ ನಿರಂತರವಾಗಿ ಮನೆಯಲ್ಲಿ ನೀವು ಶಿವಪೂಜೆ ಮಾಡುವ ಮುಖಾಂತರ ಒಂದಷ್ಟು ವಿಶಾಲ ಭಾವನೆ ಬೆಳೆಸ್ಕೊಂಡು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ಸಹಯೋಗವನ್ನು ಕೊಡ್ತಾ ಹೋದಾಗ ಅದು ಒಂದಷ್ಟು ತಿಳಿಯಾದ ಪುಣ್ಯದ ಬೆಣ್ಣೆ ಅನ್ನುವಂಥದ್ದು ತೇಲಲಿಕ್ಕೆ ಆರಂಭ ಮಾಡುತ್ತೆ. ಯಾಕೆ ನಾವು ಕೊಡೋದನ್ನು ಕಲಿಬೇಕು? ಯಾಕೆ ನಾವು ದಾನವನ್ನು ಮಾಡಬೇಕು? ಈಗ ಇಲ್ಲೊಂದು ಜಾತ್ರಾ ಉತ್ಸವ ನಡೀತಾ ಇದೆ ಅಂತಂದರೆ ಇಲ್ಲಿ ಯಾವುದನ್ನು ಕೊಡ್ತೀವಿ ಅದು ಯಾವುದು ಕೂಡ ಯಾರು ಇಲ್ಲಿ ತಗೊಂಡು ಹೋಗೋದಿಲ್ಲ. ಎಲ್ಲರೂ ನಾವೇ ಬರ್ತೀವಿ, ನಾವೇ ಕೊಡ್ತೀವಿ, ನಾವೇ ಊಟ ಮಾಡ್ತೀವಿ, ನಾವೇ ಹೋಗ್ತೀವಿ. ಇದರಿಂದ ಶರಣಬಸಪ್ಪಗೂ ಏನೂ ಆಗಬೇಕಾಗಿಲ್ಲ, ಗುರುಗಳಿಗೂ ಏನೂ ಆಗಬೇಕಾಗಿಲ್ಲ. ಗುರುಗಳು ಮೊದಲೇ ಸನ್ಯಾಸಿಗಳು, ಶರಣಬಸಪ್ಪ ಮೊದಲೇ ಪರಮಾತ್ಮ ಮಹಾದಾಸೋಹಿ. ಅವ್ರಿಗೇನಾದರೂ ಆಗಬೇಕಾಗಿದೆಯಾ? ಆಗಬೇಕಾಗಿರೋದು ನಮಗೆ. ಆ ಒಂದು ಕೊಡುವಂಥ ಗುಣವನ್ನು ನಮ್ಮಲ್ಲಿ ಬರಲಿ ಅಂತ ಇಂಥ ಕಾರ್ಯಕ್ರಮಗಳು ನಡೆಯೋದೇ ಹೊರತಾಗಿ ನಮ್ಮಲ್ಲಿ ವಿಶಾಲತೆ ಬರಲಿ, ನಮ್ಮ ಹೃದಯದಲ್ಲಿ ಒಂದಷ್ಟು ದಾನ ಧರ್ಮ ಪುಣ್ಯ ಜಮಾ ಮಾಡಿಕೊಳ್ಳುವಂಥ ಭಾವನೆಗಳನ್ನು ಹುಟ್ಟಿಸೋ ಸಲುವಾಗಿ ಮತ್ತು ಅಂಥ ನೀವು ಕೊಟ್ಟಿರುವಂಥ ಒಂದು ಪುಣ್ಯದ ಕಾರ್ಯದಲ್ಲಿ ಅದನ್ನು ಬಳಸಿ ನಿಮಗೆ ಪುಣ್ಯವನ್ನು ಜಮಾ ಮಾಡಿಸೋದಕ್ಕಾಗಿ ಇಂಥ ಕಾರ್ಯಕ್ರಮಗಳೇ ಹೊರತಾಗಿ ಮತ್ಯಾವುದಕ್ಕೂ ಅಲ್ಲ. ಹಾಗಾಗಿ ನಾವು ಈ ಥರ ಯಾವುದೇ ಕಾರ್ಯಕ್ರಮಗಳಿಗೆ ಸಹಯೋಗವನ್ನು ಕೊಡೋದು ಅಂತಂದರೆ ಬರೀ ಹಣನೇ ಕೊಡಬೇಕಂತಲ್ಲ. ನೀವು ಬಂದು ಇಲ್ಲಿ ಒಂದು ಕೂತ್ಕೊಂಡು ಒಂದು ಜಾಗ ತುಂಬಿಸಿರಿ ಅಂದರೂ ಕೂಡ ನಿಮ್ಮದು ಪುಣ್ಯ ಜಮಾ ಆಗುತ್ತೆ, ನಿಮ್ಮದು ಪುಣ್ಯ ಜಮಾ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದ್ಸಲ ನಿಮಗೆ ನೀವು ಜೋರಾಗಿ ಚಪ್ಪಾಳೆ ಹಾಕ್ಕೊಳ್ಳಿ. ನೀವೆಲ್ಲರೂ ಬಂದಿದ್ದೀರಲ್ವಾ? ಯಾಕಂದ್ರೆ ಶರಣಬಸಪ್ಪನ ಜಾಗದೊಳಗಡೆ ಒಂದು ಪುಣ್ಯದ ಕಾರ್ಯ ನಡೀತಾ ಇದೆ ಅಂದ್ರೆ ಬಂದು ಇಲ್ಲಿ ಒಂದು ಸೀಟ್ ತುಂಬಿಸಿದ್ರಿ, ಒಬ್ಬರಿಗೆ ಪ್ರೇರಣೆ ಸಿಕ್ಕಿದೆ, ಇಷ್ಟೆಲ್ಲ ಜನ ಬಂದಿದ್ದಾರೆ, ನಾನೂ ಬರಬೇಕು ಅಂತ ಅನಿಸಿತು ಅಂದರೆ ಆ ಪುಣ್ಯ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಮನಸ್ಸನ್ನು ಬರೀ ಹಾಗೆ ಬಿಟ್ಟರೆ ಅದು ಕೊಳತೋಗುತ್ತೆ. ಒಂದು ದಿನ ಜೀವನ ಹಾಲ್ ಥರ ಇದ್ದು ದುರ್ಗಂಧ ಆಗೋಗ್ಬಿಡುತ್ತೆ. ನಾನು ನಂದು ಅಂತ ದೇಹ ಭಾವನದಲ್ಲಿ ಇದ್ದರೆ ಅದು ಹಂಗೆ ಒಂದು ದಿನ ದುರ್ಗಂಧ ಆಗೋಗುತ್ತೆ. ಅದನ್ನು ಮೊಸರು ಮಾಡಿಕೊಂಡು ಮಜ್ಜಿಗೆ ಮಾಡಿಕೊಂಡು ಸ್ವಲ್ಪ ಶರಣರ ಅನುಭವದೊಳಗಡೆ ವಿಚಾರ ಸಾಗರ ಮಂಥನ ಮಾಡಿ ಆ ಪರಮಾತ್ಮನ ಸ್ಮರಣೆ ಶಿವಯೋಗವನ್ನು ನಿತ್ಯ ಮಾಡ್ತಾ ಕಾಯಿಸಿ ಅದನ್ನು ತುಪ್ಪವಾಗಿ ಜಮಾ ಮಾಡಿಕೊಂಡ್ರಿ ಅಂದರೆ ಆ ಪುಣ್ಯ ಜನ್ಮಾಂತರಕ್ಕೂ ಬರುತ್ತೆ, ಜೀವನ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಶರಣರು ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಸಾಧವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ ಅಂತ ಹೇಳ್ತಾರೆ ಅವರು. ಭಾಳ ತಲೆ ಕೆಡಿಸ್ಕೋಬೇಡ್ರಿ, ಇವ್ರು ಇದು ಮಾಡಿದ್ರು ಅವ್ರು ಅದು ಮಾಡಿದ್ರು, ನಾನು ಇದು ಮಾಡಬೇಕು ಅದು ಮಾಡಬೇಕು, ಏನೂ ಇಲ್ಲ. ಯಾರು ತಟ್ಟೆಗೆ ಬಡಿಸಿದ್ರು 2ರಿಂದ 3 ಸೌಟ ಅನ್ನ ಊಟ ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗತ್ತೆ? ಯಾರು ಹೊತ್ಕೊಂಡು ಹೋದವ್ರಿಲ್ಲ ಇಲ್ಲಿ, ಎಲ್ಲರೂ ಬಿಟ್ಟು ಹೋಗಿರೋವ್ರೆ. ನಾಳೆ ನಾನು ಬಿಟ್ಟು ಹೋಗ್ತೀನಿ. ಅದಕ್ಕೆ ಇರೋ ತನಕ ಚಂದನಿಗೆ ಆ ಪರಮಾತ್ಮನ ಒಂದಷ್ಟು ಸ್ಮೃತಿ ಮಾಡಿಕೊಂಡು ಪರಮಾತ್ಮನ ಸೇವೆಯೊಳಗಡೆ ಪರಮಾತ್ಮನ ನೆನಪೊಳಗಡೆ ಈ ಜೀವನವನ್ನು ಆನಂದಮಯವಾಗಿ ಮಾಡಿಕೊಳ್ಬೇಕು ಅಂದರೆ ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು. ಯಾರನ್ನೂ ನೋಡಬೇಡ, ನಿನ್ನ ಜೀವನದೊಳಗಡೆ ನಿನಗೇನು ಪಾಲಿಗೆ ಬಂದಿದೆ ಆ ಕೆಲಸವನ್ನು ಸಣ್ಣದು ಅಂತ ನೋಡಬೇಡ, ಅದು ಪರಮಾತ್ಮ ಕೊಟ್ಟಿರುವ ಪ್ರಸಾದ. ದೊರೆತುದ ಸಾಧವೆಂದುಣ್ಣು ಗೊಣಗಿಡದೆ, ಭಗವಂತ ನಿನಗೆ ತಟ್ಟೆಯೊಳಗಡೆ ಏನು ಕೊಟ್ಟಿದನೋ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡು, ಭಗವಂತನನ್ನು ಬೈಕೋಬೇಡ ಅಂತ ಹೇಳ್ತಾರವರು. ಗೊಣಗಿಡದೆ, ಬರೇ ಗೊಣಗಿಕೊಂಡು ಪರಮಾತ್ಮನ ಬೈಕೊಂಡು ಹಾಳಾದ ಜೀವನ ಕೊಟ್ಟೆ, ಹಾಳಾದ ಪತಿ ಕೊಟ್ಟೆ, ಹಾಳಾದ ಪತ್ನಿ ಕೊಟ್ಟೆ ಅಂತ ಪರಮಾತ್ಮನನ್ನು ಬೈಕೋಬೇಡ್ರಿ. ಏನು ನಿಮಗೆ ಪರಮಾತ್ಮ ಕರುಣಿಸಿದನೋ ಅದನ್ನು ಪ್ರಸಾದ ಅಂತ ನೀನು ತಿಳ್ಕೊ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಏನು ಜವಾಬ್ದಾರಿ ನಿಮಗಿದೆಯೋ ಜೀವನದಲ್ಲಿ, ಪತಿಗೆ ಪತ್ನಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ತಂದೆ ತಾಯಿಗೆ ಮಗಳಾಗಿ, ನಿಮ್ಮ ಏನು ಜವಾಬ್ದಾರಿ ಪರಮಾತ್ಮ ಕೊಟ್ಟಿದ್ದನೋ ಆ ಮನೆ ನಿಭಾಯಿಸಲಿಕ್ಕೆ ಧರಿಸು ಲೋಕದ ಬರವ. ಈ ಲೋಕದಲ್ಲಿ ನಿಮ್ಮದಾದಂಥ ಒಂದು ಪಾತ್ರ ಇದೆ, ಒಂದು ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸಿ, ಆದರೆ ಪರಮಾರ್ಥವನ್ನು ಬಿಡದೆ ಅಂತ ಹೇಳ್ತಾರೆ. ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಕರೆ ಬಂದ ತಕ್ಷಣವೇ ಹೊರಲಿಕ್ಕೆ ರೆಡಿಯಾಗ, ಹತ್ಕೊಂತ ಹೋಗಬೇಡ, ನಕ್ಕೊಂತ ಹೋಗು ಅಂತ. ಅದಕ್ಕೆ ಇವತ್ತು ಯಾವುದೋ ಒಂದು ಲೈನ್ ನೋಡಿದೆ ನಾನು, ಈಗ ಸತ್ತಾಗೂ ಕೂಡ ಅಳ್ಳೋರು ಯಾರೂ ಇಲ್ಲ ಅಂತ. ಸಿಟಿ ಕಡೆಗೆ ಹಳ್ಳಿಯಾಗ ಅದಾರ, ಅಳು ಬಂದಿಲ್ಲ ಅಂದರೂ ಸ್ವಲ್ಪ ಜನಗಳಿಗೆ ತೋರ್ಸಾಕಾದರೂ ಅಳುತ್ತಾರೆ. ಈಗ ಹಳ್ಳಿ ಕಡೆಗೆ ಅಷ್ಟಾದರೂ ಮರ್ಯಾದೆ ಉಳಿಸ್ತಾರೆ. ಒಂದು ಹೆಣಕ್ಕೂ ಕೂಡ ಮರ್ಯಾದೆ ಬೇಕು. ಮರ್ಯಾದೆ ಅಳಲಿಲ್ಲ ಅಂದ್ರೆ ಅದಕ್ಕೆ ಮರ್ಯಾದೆನೇ ಇರಲ್ಲ. ಹೆಣಕ್ಕೂ ಕೂಡ ಮರ್ಯಾದೆ ಡಿಮ್ಯಾಂಡ್ ಮಾಡ್ತೀವಿ.
ಅದಕ್ಕೆ ಸಿಟಿ ಒಳಗೆ ಏನು ಮಾಡ್ತಾರೆ, ಅಳೋರ್ದು ಒಂದು ಗುಂಪು ಮಾಡಿಬಿಟ್ಟವ್ರೀಗ. ಯಾರು ಚಂದ ಅಳ್ತಾರ ಅವ್ರಿಗೆ ಈಗ ನಮಗೆ ಪ್ರವಚನ ಮಾಡಕ್ಕೆ ನೀವು ಕರೆಸಿರಲ್ಲ, ಹಂಗೆ ಅಳವ್ರನ್ನೇ ಕರೆಸ್ತಾರ ಆ ಕಡೆ. ಯಾಕಂದ್ರೆ ಎಣಕ್ಕೆ ಚಂದ ಆಗಬೇಕು, ಎಣಕ್ಕೆ ಶೃಂಗಾರ ಆಗಬೇಕಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಅಳಿಸೋದು. ಅವ್ರಿಗೆ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ಏನೇನೋ ಹೇಳ್ತಿರ್ತಾರ. ಆದ್ರೆ ಹಳ್ಳಿ ಕಡೆ ಹಂಗಿಲ್ಲ, ಅವ್ರದ್ದೆಲ್ಲ ಗೊತ್ತಿರುತ್ತೆ, ಅವ್ರದ್ದು ನೋಡಿಬಿಟ್ಟಾದ್ರೆ ಅಳ್ತಾರೆ ಇವರು. ಅದಕ್ಕೆ ಬದುಕು ಈ ಥರ ಬದುಕು. ನೀನು ನಾಳೆ ಸತ್ತಾಗ ನನಗಾಗಿ ಯಾರು ಅಳವ್ರಿಲ್ಲ ಅಂತ ಚಿಂತೆ ಮಾಡಬೇಡ. ಭಾಳ ಜನಕ್ಕೆ ಎದುರು ಚಿಂತೆ ಇರುತ್ತಂತ, ನಾಳೆ ಸತ್ತ ಮೇಲೆ ನನಗೆ ಯಾರು ಅಳ್ತಾರ ಯಾರು ಅಳಲ್ಲ ಅಂತ. ಅಂದ್ರೆ ಚಿಂತೆ ಅನ್ನೋದು ಎಷ್ಟು ನಮ್ಮನ್ನು ಕಾಡಿಸ್ತೈತೆ ಅಂದ್ರೆ, ಬದುಕಿರೋ ತನಕ ಒಂದು ಚಿಂತೆ, ನಾಳೆ ಸತ್ತ ಮೇಲೆ ನನಗೆ ಯಾರನ್ನ ಅಳ್ತಾರಿಲ್ಲ ಅದು ಒಂದು ಚಿಂತೆ. ವಯಸ್ಸಾಗಿರೋರಿಗೆ ಏನಾದ್ರು ರೈತ ಏನು ಗೊತ್ತಿಲ್ಲ, ಮತ್ತೆ ಅದಕ್ಕೆ ಹೇಳ್ತಿರ್ಬೇಕು. ವಯಸ್ಸಾಗಿರೋರಿಗೆ ಹಂಗೆ ಅನಿಸ್ತೈತೆ, ಸೊಸೆ ಅಳ್ತಾಳ ಇಲ್ಲ, ಮಗಳು ಅಳ್ತಾಳ ಇಲ್ಲ, ಸ್ವಲ್ಪ ಎದ್ದು ಹಿಂಗೆ ಕಣ್ತಿರೋದು ನೋಡಿದ್ರೆ ಚಲೋ ಇತ್ತು, ಹಂಗೇನಾರು ಅನ್ನಿಸ್ತೈತಿ. ಅದಕ್ಕೆ ನಾಳೆ ಸತ್ತ ಮೇಲೆ ಯಾರು ಅಳೋರಿಲ್ಲ ಅಂತ ಚಿಂತೆ ಮಾಡಬೇಡ. ಆದರೆ ಸಾಯುವಾಗ ನಾನು ಬದುಕಿದ್ದನ್ನು ನೆನೆಸ್ಕೊಂಡು ಅಳ್ಳಾರ್ದಂಗೆ ಸತ್ರ ಸಾಕು ಅಂತ ಯೋಚನೆ ಮಾಡು ಅಂತ ಹೇಳ್ತಾರೆ ಅವರು. ನಾಳೆ ನಾನು ಹೆಂಗೆ ಬದುಕಿದ್ದೆ ಅಂತ ನೆನೆಸ್ಕೊಂಡ್ರೆ ನನಗಳು ಬರಬಾರ್ದು, ನಾನು ಚಂದ ಬದುಕಿನಿ ಅಂತ ಅನಿಸಿದ್ರೆ ಅಷ್ಟು ಸಾಕು. ಯಾರು ಎಣದ ಮುಂದೆ ಕೂತ್ಕೊಂಡು ಹತ್ತರೂ ಪರವಾಗಿಲ್ಲ, ಅಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ನೀನು ಅಳಲಾರ್ದಂಗೆ ಬದುಕು ಅಂತ ಹೇಳ್ತಾರೆ ಶರಣರು. ಅದಕ್ಕೆ ನಾವು ಸಂಸಾರದಲ್ಲಿದ್ದು ಹೆಂಗೆ ಬದುಕಬೇಕು ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪರಮಾರ್ಥವನ್ನು ಬಿಡದೆ ಸಂಸಾರದಲ್ಲಿದ್ದು ಅಣ್ಣವರೇ ಸ್ವಾಮಿಗಳೇನು ಅವರು ಸನ್ಯಾಸಿಗಳಾಗ್ಬಿಟ್ಟಿದ್ದಾರೆ, ಗುರುಗಳು. ಈ ಊರಾದ್ಮೇಲೆ ಇನ್ನೊಂದು ಊರಾದ್ಮೇಲೆ ಮತ್ತೊಂದು ಊರು ಪ್ರವಚನಕ್ಕೆ ಹೋಗ್ತಾರೆ. ನಮ್ಮದು ಸಂಸಾರ ಮಾಡ್ಕೊಂಡ್ಬಿಟ್ಟಿವಿ, ಮಕ್ಕಳು ಮಾಡ್ಕೊಂಡಿವಿ, ಇದೆಲ್ಲ ಐತಿ, ನಾವೆಲ್ಲಿ ಹೋಗೋಕ್ಕಾಗತ್ತೆ, ನಾವೆಲ್ಲಿ ಮುಕ್ತಿ ಪಡೆಯೋಕ್ಕಾಗತ್ತೆ, ಪರಮಾತ್ಮ ನೆನಪು ಮಾಡೋಕ್ಕಾಗತ್ತೆ ಅಂದರೆ ಆಗತ್ತೆ. ಆದರೆ ನಮಗೊಂದಷ್ಟು ಸಂಸ್ಕಾರ ಇರಬೇಕಷ್ಟೆ. ಅದಕ್ಕೆ ಈ ಉದಾಹರಣೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಹಳ್ಳಿ ಕಡೆ ಒಂದು ಕೆರೆ ಅಂತ ಇರ್ತಾವಲ್ಲ, ಕೆರೆಯಲ್ಲಿ ಬಿಸಿಲು ಕಾಲ ಬಂತು ಅಂದರೆ ದನಗಳನ್ನು ನೀವು ಹಂಗೆ ಕುಲ್ಲ ಬಿಟ್ಟು ಬಿಡ್ತಾರೆ. ನಮ್ಮ ಕಡೆ ಅಂತ ನಿಮ್ಮ ಕಡೆ ಬಿಡ್ತಾರ ಏನಿಲ್ಲ? ಬ್ಯಾಸಿಗೆ ಬಂದರೆ ಎಲ್ಲ ಮುಗಿದ ಮೇಲೆ ಕುಲ್ಲ ಬಿಟ್ಟು ಬಿಡ್ತಾರಲ್ಲ. ಕುಲ್ಲ ಬಿಟ್ಟಾಗ ಆಕಳ ಹುಡುಕಕ್ಕೆ ಭಾಳ ಜನ ಹೋಗಿರೆ, ಎಮ್ಮೆ ಹುಡುಕಕ್ಕೆ ಭಾಳ ಜನ ಹೋಗಿರಿ ಹೇಳ್ರಿ. ಎಮ್ಮಿದ್ದವ್ರ ಕತಿ ಹೆಂಗಿರ್ತೈತಿ ಅಂದ್ರೆ 2 ದಿನಕ್ಕೆ 3 ದಿನಕ್ಕೆ ಅದನ್ನ ಹುಡ್ಕೊಂಡು ಇವ್ರು ಹೋಗ್ಬೇಕು. ಆಕಳ ಇತ್ತಂದ್ರೆ ಸೀದಾ ಹೆಂಗಾದ್ರೂ ಮಾಡಿ ಮನೆಗೆ ಬರ್ತೈತೆ ಅದು. ಎಮ್ಮೆ ಇದ್ದು ಅಂತಂದ್ರೆ ಒಂದು ಹುಡ್ಕಕ್ಕಾದ್ರೂ ಹಚ್ಚುತ್ತ, ಇಲ್ಲ ಬಂದ ಮೇಲೆ ಮೈ ಕೆರೆಯಕ್ಕಾದ್ರೂ ಹಚ್ಚುತ್ತದ. ಹೌದಾ ಇಲ್ಲ? ಹಾಗೆ ಒಂದು ಕೆರೆ ಇತ್ತಂತ, ಆ ಕೆರೆಗೆ ನೀರು ಕುಡಿಯಕ್ಕೆ ಬರ್ತಾವೆ ಪ್ರಾಣಿಗಳು. ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ದಂಡಿಗೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ರಿ. ಆ ಕೆರೆಗೆ ಒಂದು ಮೇಕೆ ಬಂತು ಅಂತ ಇಟ್ಕೊಳ್ಳಿ ನೀರು ಕುಡಿಯೋಕ್ಕೆ. ಹೆಂಗೆ ಕುಡಿಯತ್ತದು? ಹೆಂಗೆ ಕುಡಿಯತ್ತೆ? 4 ಕಾಲು ಹೊರಗಿಟ್ಟು ಕೆಸರು ಮುಣಿಸ್ಕೊಳ್ಳಾರ್ದಂಗ ಬರೀ ಗೋಣು ಮಾತ್ರ ಒಳಗಡೆ ಬಿಟ್ಟು ನೀರು ಕುಡಿದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಬಿಡುತ್ತದು. ಅದೇ ಕೆರೆಗೆ ಒಂದು ಆಕಳ ಬಂತು ಅಂತ ಇಟ್ಕೊಳ್ಳಿ. ಅದು 2 ಕಾಲು ಹಿಂದೆ ಇಡುತ್ತೆ, 2 ಕಾಲು ಮಾತ್ರ ಮುಂದೆ ಇಡುತ್ತೆ. ಅದು ನೀರು ಕುಡಿಯುತ್ತೆ, ಅದು ಹುಷಾರಾಗಿ ಜಾಗ ಖಾಲಿ ಮಾಡ್ಕೊಂಡು ಹಿಂದಕ್ಕೆ ಹೋಗ್ಬಿಡುತ್ತೆ. ನೋಡ್ರಿ, ಆಕಳದು 2 ಮುಂದಿನ ಕಾಲು ಮಾತ್ರ ಕೆಸರಾಗಿರ್ತವೆ, ಹಿಂದಿನ ಕಾಲು ಅಷ್ಟು ಯಾವಾಗಲೂ ಮಾಡ್ಕೊಳ್ಳಲ್ಲ ಅದು ಸಾಮಾನ್ಯವಾಗಿ. ಆದರೆ ಅದೇ ಜಾಗಕ್ಕೆ ಒಂದು ಎಮ್ಮೆ ಬಂತು ಅಂತ ಇಟ್ಕೊಳ್ಳಿ, ಅದು ಏನೂ ನೋಡಂಗಿಲ್ಲ, ಸ್ವಲ್ಪ ನೀರದವಂತನೂ ಕಾಣಿಸಂಗಿಲ್ಲ. ಕೆಸರು ಸಿಕ್ಕರೆ ಸಾಕು, ಅದಕ್ಕೆ ದಡ 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 ಹೋಗ್ತದ, ಉದಲಾಗ ಬಿದ್ದು ಒಳ್ಳಾಡಿ ಅದು ನೀರನ್ನು ಕುಡಿತದೋ ಇಲ್ಲ, ಮೈ ತುಂಬ ಮೆತ್ಕೊಂಡು ಸಿಕ್ಕಾಕೊಂಡು ನಿಂತ್ಕೊಂಡ್ಬಿಡುತ್ತೆ. ಇವರು ಎಮ್ಮೆ ನೋಡೋರು, ಎಮ್ಮೆಯವರು ದನದವರು ನೋಡ್ತಾರೆ, ಇವತ್ತು ಬಂದಿಲ್ಲ ನಾಳೆ ಬರುತ್ತೆ. ಎಮ್ಮೆ ಮೇಲೆ ಗ್ಯಾರಂಟಿ ಅವರಿಗೆ. 2 ದಿನ ಆದಮೇಲೆ ಬರುತ್ತೆ, ಕೆಲವ್ರಿಗೆ 3 ದಿನ ಆದಮೇಲೆ ಬರುತ್ತೆ, ಕೆಲವ್ರಿಗೆ ವಾರ ಆದಮೇಲೆ ಬರುತ್ತೆ. ಅಲ್ಲಿ ತನಕ ನೋಡ್ತಾರೆ, ಆರಾಮಾಗಿ ಮಲ್ಕೊಂತಾರ. ಅವಾಗೂ ಬಂದಿಲ್ಲ ಅಂದ್ರೆ ಹುಡ್ಕೊಂಡೋದ್ರೆ ಎಲ್ಲ ಒಂದು ಕಡೆ ಉದ್ಲಾಗಿ ಸಿಗೆ ಬಿದ್ದಿರ್ತೈತಿ, ಮತ್ತೆ ಎಳ್ಕೊಂಡು ಬರ್ಬೇಕು ಅದನ್ನು. ಹಂಗ ಈ ಜಗತ್ತಿನೊಳಗಡೆ ಸಂಸಾರ ಅನ್ನೋದು ಎಲ್ಲರಿಗೂ ಇದೆ. ಮೇಕೆ ಥರ ನೀವು ವಿಕಾರದೊಳಗಡೆ ಮುಳುಗಿ ನಾನು ನಂದು ಅಂತ ಬರೀ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರನ ಕೆಸರಿನೊಳಗಡೆ ಸಿಕ್ಕಾಕೊಳ್ಳಾರ್ದಂಗ ಸ್ವಲ್ಪ ಚಂದ ಸಂಸಾರನೂ ಮಾಡೋದು, ಸಂಪಾದನೆನೂ ಮಾಡೋದು, ಇಂಥ ಭಗವಂತನ ಸೇವೆ ಮತ್ತು ಭಗವಂತನ ಸ್ಮರಣೆ ನಿರಂತರವಾಗಿ ಮಾಡ್ತಾ ಮೇಕೆ ಥರ ನೀವು ನೀರು ಕುಡಿದು ಹೋಗ್ಬಿಟ್ರೆ ನಿಮಗೆ ಯಾಕೆ ಈ ಕೆಸರು ಅಂಟುತ್ತದ? ಆ ಥರ ನೀವು ಜೀವನ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಇಲ್ಲ ಹಸುವಿನ ಥರ ಹೋಗಿ ಹೆಂಗೋ ಸಂಸಾರ ಮಾಡಕತ್ತೀವಿ, ಸ್ವಲ್ಪ ವಜ್ಜೆ ಇರುತ್ತೆ, ಸ್ವಲ್ಪ ಅಂಟುತ್ತೆ, ಎಷ್ಟೇ ಹುಷಾರಾದ್ರೂ ಅಂತ ಅಂಟಿಸ್ಕೊಂಡು ಒಂದು ಅರ್ಧ ಸಮಯ ಭಗವಂತನಿಗೆ, ಒಂದು ಅರ್ಧ ಸಮಯ ಇದನ್ನಾದರೂ ಮಾಡೋಣ ಅಂತಂದರೆ ಅದರಲ್ಲಿಂದಾದರೂ ಸ್ವಲ್ಪ ಪುಣ್ಯ ಬರುತ್ತೆ. ಆದರೆ ಪೂರ್ತಿ ಎಮ್ಮೆ ಥರನೇ ಆಗ್ಬಿಟ್ರೆ ಹೆಂಗೂ ಸಂಸಾರದಲ್ಲೇ ಇದ್ದೀವಿ, ನಮಗೆ ಯಾಕೆ ಬೇಕು? ಏನು ಹೋದ್ಸಲ ಶರಣಬಸಪ್ಪ ಕೊಟ್ಟಿದ್ದೆ, ನನಗೇನು ಆಗ್ಬಿಡ್ತು ಅಂತಂದರೆ ಏನು ಕೊಡಬೇಕು ಶರಣಬಸಪ್ಪ ನಿಮಗೆ? ಈ ಕೊಟ್ಟಿರೋದ್ರ ಬಗ್ಗೆ ಲೆಕ್ಕನೇ ಇಲ್ವಲ್ಲ ನಿಮಗೆ. ಕೊಟ್ಟಿರೋದು ಶರಣಬಸಪ್ಪ ಲೆಕ್ಕ ಕೇಳಿದ್ರೆ ಗೊತ್ತಾಗ್ತಿತ್ತು ನಿಮಗೆ. ಎಷ್ಟು ಕೊಡ್ತೀವಿ ನಾವು ಹಬ್ಬಬ್ಬ ಅಂದರೆ
500, 1000, 5000, 10,000, 50,000, ಲಕ್ಷ. ಸುಮ್ಮನೆ ಇವತ್ತು ಒಂದು ಸಲ ಹಾಸ್ಪಿಟ್ಲಿಗೆ ಹಿಂಗೆ ಒಳಗೆ ಬಂದ್ರೆ ಬಿಸಿ ಬಿಸಿ ನೋಟ್ ಎಣಿಸ್ಬೇಕು, 2 ಲಕ್ಷ 3 ಲಕ್ಷ. ಸುಮ್ಮನೆ ಸ್ವಲ್ಪ ಇಲ್ಲಿ ಪೈಪ್ ಕಟ್ಟಾಗೈತಿ ಹಿಂಗೆ ಜಾಯಿಂಟ್ ಮಾಡಿ ಕೊಡು ಅಂತಂದ್ರೆ 4 ಲಕ್ಷ 5 ಲಕ್ಷ ಕೇಳ್ತಾರೆ. ಹಾರ್ಟಿಗೆ ಸ್ಟಂಟ್ ಹಾಕ್ಬೇಕಂದ್ರೆ ಇವತ್ತು 4-5 ಲಕ್ಷ ಬೇಕು. ಒಂದು ಕಿಡ್ನಿ, ಇವ್ರಿಗೆ ಆಸ್ತಿ ಜಾಸ್ತಿ ಕೊಟ್ಬಿಟ್ಟನ, ಇವ್ರಿಗೆ ಸಂಪತ್ತು ಸಡಗರ ಕೊಟ್ಬಿಟ್ಟನ ಶಾಣಬಸಪ್ಪ, ಅವ್ರೇನು ಕೊಡ್ತಾರ, ನನಗೇನು ಕೊಟ್ಟನ ಅಂತಿರಲ್ಲ. ಇಡೀ ಗುಡ್ನಾಳಗಿರೋ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಬರ್ತೀವಿ. ಹೃದಯ ಕೊಡಂಗದ್ರಿ ಯಾರಾದರೂ? ಕಣ್ಣು ಕೊಡಂಗದ್ರಿ ಯಾರಾದರೂ? ಕಿಡ್ನಿ ಕೊಡಂಗದ್ರಿ? ಲಿವರ್ ಕೊಡ್ತೀರಿ? ಆರೋಗ್ಯ ಕೊಡ್ತೀರಿ? ಆಯುಷ್ಯ ಕೊಡ್ತೀರಿ? ಇದಲ್ವ ಕೊಟ್ಟಿದ್ದು ಶಾಣಬಸಪ್ಪ? ಒಂದ್ಸಲ ಜೋರಾಗಿ ಚಪ್ಪಾಳೆ ಹಾಕ್ರಿ. ಮತ್ತೆ ಯಾರು ಕೊಟ್ರಿ ಇದೆಲ್ಲ? ಅಯ್ಯೋ ನಮಗೇನು ಕೊಟ್ಟನ್ರಿ ಒಂದೆರಡು ಕಿಡ್ನಿ ಕಿತ್ಕೊಂಡಾಗ ಗೊತ್ತಾಗತ್ತೆ ಅವಾಗ ಏನು ಕೊಟ್ಟಾನ ಏನಿಲ್ಲ. ಚಲೋ ಮಾಡೋಣ ಕಿತ್ಕೊಳಕ್ ಹಂಗಂದ್ರೆ. ಒಂದು ಕಿಡ್ನಿ ಎಷ್ಟು ಬಾಳುತ್ತೆ, ಒಂದು ಹೃದಯ ಎಷ್ಟು ಬಾಳುತ್ತೆ. ಸುಮ್ಮನೆ ಇಲ್ಲಿ ಕುಂತು ಬಡದಾಡ್ತೀವಿ ನಾವು ಅಷ್ಟೇ. ಒಳಗಡೆ ಹೃದಯ ನಮಗೋಸ್ಕರ, ನಾನು ಅದಕ್ಕೆ ಏನೂ ಮಾಡಿಲ್ಲ ಆದ್ರೂ ನನಗೋಸ್ಕರ ಹಗಲು ರಾತ್ರಿ ಬಡ್ಕೊಳುತ್ತೆ. ನೀನು ಮಲ್ಕೊಂಡ್ರು ಕೂಡ ಅದು ಮಲ್ಕೊಂಡಿಲ್ಲ ಇವತ್ತಿನ ತನಕನೂ. ಅದು ಮಲ್ಕೊಂಡ ದಿನ ನಾವನ್ನ ಇಟ್ಕೊಳ್ಳಲ್ಲ ಮನೆಯಲ್ಲಿ. ಯಾವ ಆಸ್ತಿ ಅಂತ ಬಡದಾಡ್ತೀರಿ, ಯಾವ ಪತಿ ಮಕ್ಕಳು ಹೆಂಡತಿ ಅಂತ ಬಡದಾಡ್ತೀವಿ, ಅವರೇ ಒದ್ದು ಹೊರಗಾಕಿ ಮುಚ್ಚಿ ಬಂದು ಬಿಡ್ತಾರೆ ನಮ್ಮನ್ನಷ್ಟೇ. ಅದು ಯಾಕೋ ಬಡ್ಕೊಳ್ಳಕತ್ತೈತೆ ಅಂತ ನಮಗೆ ಬೆಳಗ್ಗೆ ಎದ್ದು ಕೂಡಲೇ ಚಾ ಬೇಕನ್ನಂತ ಕೇಳ್ತಾರ. ಅದು ನಿಂತಿತು ಅಂದ್ರೆ ಅಲ್ಲಿಗೆ ಶುರುವೇ. ಶಾಣಬಸಪ್ಪ ಕೊಟ್ಟಿಲ್ಲ ಅದನ್ನ. ಭಗವಂತ ಕೊಡ್ಬೇಕಾಗಿರೋದೆಲ್ಲ ಕೊಟ್ಟು ಕಣ್ಣು ಮುಚ್ಕೊಂಡು ಸುಮ್ಮನೆ ಲೆಕ್ಕ ಕೇಳಿಲ್ಲ ಅಂತ ಚಂದ ನಡೆದೈತೆ ನಮ್ಮದು. ಇವತ್ತು ಒಂದು ಸಾಮಾನು ತರಬೇಕು, ಮಕ್ಕಳಿಗೆ ಒಂದು ಆಟಿಕೆ ಸಾಮಾನು ಕೊಡಿಸ್ಬೇಕಂದ್ರೆ 1,000-2,000 ಜಾತ್ರೆಗೆ ಹೋದ್ರೆ. ಒಂದು ಸಣ್ಣ ಗಾಡಿ ತಗೊಳ್ರಿ ಮಕ್ಕಳಿಗೆ, ನೀವು ಎಷ್ಟು ಕೇಳ್ತಾರಮ್ಮ? 1,000-2,000-3,000 ರೂಪಾಯಿ ಬರೀ ಸಣ್ಣ ಆಟಿಕೆ, ಮಕ್ಕಳದ್ದು ಆಟಿಕೆ. ನಾವಿಲ್ಲೇನು ಕೊಡೋರದೀವಿ? ಆದರೆ ಆ ಪರಮಾತ್ಮ ಕೊಟ್ಟಿದ್ದಕ್ಕೆ ಒಂದು ಕೃತಜ್ಞತಾ ಭಾವ ಸಲ್ಲಿಸುವ ಒಂದು ಅವಕಾಶ ಅಷ್ಟೇ ಇದು. ಇದರಿಂದ ಪರಮಾತ್ಮನಿಗೇನು ಆಗಬೇಕಾಗಿಲ್ಲ. ಆದರೆ ನಮ್ಮ ಒಳಗಿನ ಭಾವನೆಯನ್ನು ಎಷ್ಟು ಸ್ವಚ್ಛ ಮಾಡ್ತೀವಿ, ಒಂದು ಸಲ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಷ್ಟೇ. ನೀವು ಒಂದು 100 ರೂಪಾಯಿ ಕೊಟ್ಟು 4 ಜನ ಪ್ರಸಾದ ಮಾಡಿದ್ರಂದ್ರೆ ಅದ್ರಾಗಿರೋ ಆನಂದ ಕೊಟ್ಟವರಿಗೆ ಮಾತ್ರ ಗೊತ್ತದು. 100 ಕೊಡಲ್ಲಿ ನೀವು 500 ಕೊಟ್ರಿ, 500 ಕೊಡಲ್ಲಿ 1000 ಕೊಟ್ರಿ ಅಂದ್ರೆ ಅದು ನಿಮ್ಮ ಆನಂದವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಕೊಡೋದ್ರಲ್ಲಿ ಬರೀ ಇಲ್ಲಿ ಅಂತ ಅಷ್ಟೇ ಅಲ್ಲ, ಯಾರೋ ನಿಮ್ಮ ಮನೆಗೆ ಬಂದರು, ಯಾರೋ ಕಷ್ಟದಲ್ಲಿದ್ರು ಅಂದಾಗ ಪರೋಪಕಾರ ಅನ್ನೋ ಭಾವ ನಿಮ್ಮೊಳಗಡೆ ಇತ್ತು ಅಂದ್ರೆ ನಿಮಗೆ ಯಾವ ಹಾರ್ಟ್ ಅಟ್ಯಾಕು ಬರೋದಿಲ್ಲ, ನಿಮಗೆ ಯಾವ ಮಾನಸಿಕ ರೋಗಗಳು ಬರೋದಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷ್ಯ ಚೆನ್ನಾಗಿರುತ್ತೆ. ಯಾರು ಒಳಗಡೆ ಒಂದಷ್ಟು ಚಂದ ಇರ್ತಾರೋ ಅವ್ರದ್ದು ಜೀವನನೂ ಚಂದ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಬರೀ ನಾವು ಕೆಟ್ಟದ್ದನ್ನೇ ನೋಡ್ತಾ ಹೋದ್ರೆ ಪರಮಾತ್ಮನಲ್ಲೂ ನಾವು ಕೆಟ್ಟದ್ದು ಹುಡ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಕಬೀರದಾಸರು ಒಂದು ಕಡೆ ಹೇಳ್ತಾರೆ, ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ, ನನ್ನಯ ಮನವನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ ಕಬೀರ, ನನಗಿಂತ ಕೆಡುಕರಿಲ್ಲ ಹೇಳ್ತಾರವರು. ಬರೀ ಇವ್ರಿಂಗದರ ಅವ್ರಂಗದರ ಅಂತ ಜಗತ್ತು ಮಾತಾಡ್ತಾ ಇತ್ತು. ನಾನು ಕೂಡ ಕೆಡುಕರನ್ನ ಹುಡುಕುತ್ತಾ ಹೊರಟೆ, ನನಗೆ ಕೆಡುಕರು ಯಾರೂ ಸಿಗಲಿಲ್ಲ ಅಂತ ಹೇಳ್ತಾರೆ ಕಬೀರದಾಸರು. ಒಂದು ಸಲ ಸುಮ್ಮನೆ ನನ್ನ ಮನಸ್ಸನ್ನು ನಾನು ನೋಡ್ಕೊಂಡೆ, ನನಗಿಂತ ಕೆಟ್ಟವ್ರು ಇನ್ಯಾರೂ ಇಲ್ಲ ಜಗತ್ತೊಳಗಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಅದಕ್ಕೆ ನನ್ನಯ ಮನವನ್ನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ ಅಂತ ಹೇಳ್ತಾರೆ ಅವರು. ಆದರೂ ಕೂಡ ಎಷ್ಟೋ ಸಲ ನಾವು ಒಳ್ಳೆಯವ್ರು ಇರ್ತೀವಿ, ಆದರೆ ನಮ್ಮನ್ನು ಸುಮ್ಮನೆ ನಿಂದನೆ ಮಾಡ್ತಾರಲ್ಲ ಅಣ್ಣವ್ರೆ. ನಮಗೆ ಎಷ್ಟೋ ಜನ ಕೆಟ್ಟದ್ದು ಮಾಡ್ತಾರೆ, ನಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ. ಅಂಥವ್ರು ಕೂಡ ಇರಬೇಕು ಅಂತಾರವರು. ಅದೇ ಕಬೀರದಾಸರು ಹೇಳ್ತಾರೆ, ನಿಂದಕರಿಗೊಂದು ಮನೆಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ, ನೀರು ಸಾಬೂನಗಳಿಲ್ಲದೆಯೇ ನಿರ್ಮಲಗೊಳಿಸುವರು ಕಬೀರ, ನಿರ್ಮಲಗೊಳಿಸುವರು. ನಿಂದಕರಿಗೆ ಒಂದು ಮನೆ ಕಟ್ಟಿಕೊಡ್ರಿ ನಿಮ್ಮ ಎದುರಿಗೆ ಅಂತ ಹೇಳ್ತಾರೋ. ನಿಂದಕರಂದ್ರೆ ಯಾರು ನಮಗೆ ಅವಮಾನ ಮಾಡ್ತಾರೋ, ಯಾರು ನಮ್ಮನ್ನು ದ್ವೇಷ ಮಾಡ್ತಾರೋ, ಯಾರು ನಮ್ಮ ನಿಂದನೆ ಮಾಡ್ತಾರೋ ಅವ್ರಿಗೊಂದು ಎದರಲ್ಲಿ ಮನೆ ಕಟ್ಟಿಕೊಟ್ಟು ಇಟ್ಕೊಳ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಶರೀರ ಸ್ವಚ್ಛ ಆಗ್ಬೇಕಂದ್ರೆ ನಾವು ಸೋಪ್ ಹಾಕ್ಕೊಂಡು ಸ್ನಾನ ಮಾಡ್ತೀವಿ, ನೀರು ಸೋಪು ಹಾಕ್ಕೊಂಡು. ಅದಕ್ಕೆ ಅವ್ರು ಹೇಳ್ತಾರೆ, ನೀರು ಸಾಬಾನ್ ಇಲ್ದಂಗ ನಿನ್ನ ಪಾಪವನ್ನು ತೊಳೆಯೋರು ಯಾರಾದ್ರೂ ಇದ್ದಾರೆ ಅಂದ್ರೆ ಅವ್ರು ನಿಂದನೆ ಮಾಡೋರಪ್ಪ, ಅಷ್ಟು ಸ್ವಚ್ಛ ಮಾಡೋರಿಗೆ ನೀನೇ ಒಂದು ಮನೆ ಕೊಟ್ಟು ಎದ್ರ ಮನೇಲಿ ಇಟ್ಕೋ ಅಂತ ಹೇಳ್ತಾರೆ. ಹಾಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ?
ಅದರಿಂದ ನಿಮಗೇನು ನಷ್ಟ ಆಗಬೇಕಾಗಿಲ್ಲ. ನಮ್ಮ ನಿಂದನೆಯನ್ನು ಮಾಡೋರು ನಮ್ಮ ಪಾಪವನ್ನು ಕಳೆಯುವ ಪುಣ್ಯಾತ್ಮರವರು, ಅದಕ್ಕೆ ಇರಬೇಕು ನಿಂದಕರು ಅಂತ ಹೇಳ್ತಾರೆ. ಅದಕ್ಕೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡಿ. ಜೀವನ ಒಂದು ಅದ್ಭುತವಾಗಿರತಕ್ಕಂಥ ಒಂದು ತಪಸ್ಸಿನ ಒಂದು ಜೀವನ ಮಾಡಿಕೊಂಡು ನಾವು ಭಗವಂತನಿಗೆ ಅರ್ಪಣೆ ಮಾಡುವಂಥ ಒಂದು ಸುಗಂಧ ಪುಷ್ಪವಾಗಿ ನಮ್ಮ ಜೀವನವನ್ನು ನಾವು ಮಾಡಿಕೊಳ್ಳೋಕ್ಕೂ ಬರುತ್ತೆ. ಆದರೆ ಇದನ್ನು ದುರ್ಗಂಧ ಮಾಡಿಬಿಟ್ಟು ಜಗತ್ತಿನಲ್ಲಿ ಸುಮ್ಮನೆ ಒಂದಿನ ಹುಟ್ಟಿದ್ನೋ ಇಲ್ಲ ಅಂತ ಒಂದು ಸೊಳ್ಳೆ ಸತ್ತೋದಂಗೆ ಹೋಗೋಕ್ಕೂ ಬರುತ್ತೆ. ಅದಕ್ಕೆ ಇನ್ನು ಮುಂದಾದರೂ ಕೂಡ ನಾವು ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ತಾವು ಇಲ್ಲಿಗೆ ಬಂದಿದ್ದೀರಿ, ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಹೇಳಿರ್ತಕ್ಕಂಥ ವಿಚಾರಗಳನ್ನು ನಾವು ಸ್ವಲ್ಪ ಮನೆಗೆ ಹೋಗಿ ವಿಚಾರ ಮಾಡಿರಿ, ಸ್ವಲ್ಪ ಸಾಧ್ಯವಾದಷ್ಟು ಶಿವ ಪೂಜೆಯನ್ನು ಮಾಡಿರಿ. ಇನ್ನು ಮುಂದೆ ಬರೋ ದಿನಗಳು ಹೆಂಗಿದಾವೆ ಅಂದರೆ, ಕಾಲಜ್ಞಾನದಲ್ಲಿ ಹೇಳ್ತಾರೆ, ಬದುಕಲಿಕ್ಕೆ ಇಷ್ಟು ಬಡದಾಡಕತ್ತೀರಿ, ಇವತ್ತೆಲ್ಲ ಚಂದ ನೀರು ಗಾಳಿ ಎಲ್ಲ ಸಿಕ್ಕಿದೆ ನಿಮಗೆ, ಒಂದು ಗ್ಲಾಸ್ ನೀರು ನಿಮ್ಮ ಮನೆಯೊಳಗಡೆ ಇದ್ದರೆ ನಿಮ್ಮನ್ನು ಕೊಲೆ ಮಾಡಿ ತೊಗೊಂಡು ಹೋಗೋ ದಿನಗಳು ಬರುತ್ತೆ ಅಂತ ಹೇಳ್ತಾರೆ. ಯಾರು ಶ್ರೀಮಂತರಂತ ಇವತ್ತು ಹೇಳ್ತಾರಲ್ಲ, ನೀವು ಅಂತಸ್ತಿದ್ರೆ, ಬಂಗಾರ ಇದ್ರೆ, ಕಾರು ಇದ್ರೆ ಅಂತ, ಒಂದು ಬಿಂದಿಗೆ ನೀರು ನಿಮ್ಮ ಮನೆಯೊಳಗಿದೆ ಅಂದರೆ ನೀವೇ ಅವತ್ತು ಊರಿಗೆ ಶ್ರೀಮಂತರಾಗಿರ್ತೀರಿ. ಆ ಒಂದು ಬಿಂದಿಗೆ ನೀರಿದ್ರೆ ಅಂದ್ರೆ ಅದನ್ನು ಕಳಕು ಮಾಡೋಕ್ಕೆ, ಕೊಲೆ ಮಾಡೋಕ್ಕೆ ಬಂದು ತೊಗೊಂಡು ಹೋಗ್ತಾರೆ ಅಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರೋದಿದೆ. ಅಷ್ಟು ವಿಪರೀತ. ಯಾಕಂದರೆ ಆಗಬಾರ್ದಾಗಿದೆ, ಈಗ ನೋಡಬಾರ್ದು ನೋಡಿದ್ದೀವಿ, ಮಾಡಬಾರ್ದು ಮಾಡಿದ್ದೀವಿ, ಇನ್ನು ಆಗಬಾರ್ದು ಆಗೋದಷ್ಟೇ ಬಾಕಿ ಇದೆ. ಅದಕ್ಕೆ ಇವಾಗ ಇನ್ನೂ ಚಂದ ಕಾಣ್ತಾ ಇದೆ. ಯಾರು ಇವತ್ತಿನಿಂದನೇ ಆ ಪರಮಾತ್ಮನ ನೆನಪಲ್ಲಿದ್ದು ಆ ಪರಮಾತ್ಮನ ರಕ್ಷಣೆ ಬೇಕು ಅನ್ನುವಂಥ ಭಯ ಭಕ್ತಿ ಇಟ್ಕೊಂಡು ನಾವು ದಿನನಿತ್ಯ ಒಂದಷ್ಟು ಪರಮಾತ್ಮನಿಗೆ ಸಮಯ ಕೊಟ್ಟಿದ್ದೇ ಆದರೆ ಮುಂದೆ ಅಂಥ ಆಪತ್ಕಾಲದಲ್ಲಿ ಈ ಪುಣ್ಯ ಕಾಪಾಡ್ತದೆ. ಇಲ್ಲ ಅಂತಂದರೆ ಇವತ್ತು ಇದ್ದಾಗ ದೂಂದು ಇಲ್ದಾಗ ಬಂದು ಅಂತ ನಾವೇನಾದರೂ ಮಾಡ್ಕೊಂಡಿವಿ ಅಂದರೆ ಮುಂದೆ ಆ ಸಮಯದಲ್ಲಿ ಪರಮಾತ್ಮನ ಕರೆದಾಗ ಅವ್ರು ಹೇಳ್ತಾರೆ, ನಾ ಬಂದಾಗ ನೀ ಎದ್ದಿರಲಿಲ್ಲ, ನಾ ಬಂದಾಗ ನೀ ಎದ್ದಿರಲಿಲ್ಲ, ನೀ ಎದ್ದಾಗ ನಾ ಅಲ್ಲಿರಲಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಆ ಥರ ನಮ್ಮ ಜೀವನ ಆಗಬಾರದು ಅಂದರೆ ಇವತ್ತಿನಿಂದಲೇ ಸ್ವಲ್ಪ ಸಮಯ ಪರಮಾತ್ಮನಿಗಾಗಿ ಮೀಸಲಿಡಿ. ಎಂಥ ಹೃದಯ ಕೊಟ್ಟಿದ್ದಾನೆ, ಎಂಥ ಒಂದು ಅಂಗಾಂಗಗಳು ಕೊಟ್ಟಿದ್ದಾನೆ, ಶರೀರ ಕೊಟ್ಟಿದ್ದಾನೆ, ಇದೆಲ್ಲ ಸುಮ್ಮನೆ ಹಿಂಗೆ ಪ್ಯಾಕ್ ಮಾಡ್ಯಾರಂತ ಚಂದಿದೆ, ಒಳಗಡೆ ಅಷ್ಟೆಲ್ಲ ನಮಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾವೆ. ಹಾಗಾಗಿ ಆ ಒಂದು ಕೃತಜ್ಞತೆಗಾದರೂ ಕೂಡ ಪರಮಾತ್ಮನಿಗೆ ಒಂದು ಸಲ ಬೆಳಗ್ಗೆ ಎದ್ದಾಗ ಒಂದು 10-15 ನಿಮಿಷ ಧ್ಯಾನ ಮಾಡಿ, ರಾತ್ರಿ ಮಲಗುವಾಗ ಒಂದು 10-15 ನಿಮಿಷ ಆ ಶಿವನ ಧ್ಯಾನವನ್ನು ಮಾಡಿ, ಮತ್ತು ಇಂಥ ಗುರುಗಳ ಸತ್ಸಂಗ ಇದ್ದಾಗ ಸಾಧ್ಯವಾದಷ್ಟು ಆ ಗುರುಗಳ ಆಶೀರ್ವಾದವನ್ನು ಪಡೆದು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಸೇವೆಯನ್ನು ಸಹಯೋಗವನ್ನು ಕೊಟ್ಟು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ ಸತತವಾಗಿ 4 ದಿನಗಳ ಪರ್ಯಂತರವಾಗಿ ಈ ಗುಡನಾಳ್ ಗ್ರಾಮಕ್ಕೂ ನನಗೂ ಯಾವ ಜನ್ಮದ ಋಣ ಇದೆಯೋ ಗೊತ್ತಿಲ್ಲ. ನಾನು ಚಿಕ್ಕವನಿರಬೇಕಾದ್ರೆ ನಮ್ಮ ಮನೆ ತಲಬಾಗಿಲ ಮೇಲೆ ಒಂದು ಶರಣಬಸವೇಶ್ವರ ಫೋಟೋ ಇತ್ತು. ನಾವು ಅಲ್ಲಿ ತನಕ ಒಂದು ಸಲನೂ ಗುಲ್ಬರ್ಗಕ್ಕೂ ಹೋಗಿಲ್ಲ, ಶರಣಬಸವೇಶ್ವರ ಬಗ್ಗೆ ಪೂರ್ತಿ ಗೊತ್ತೂ ಇರಲಿಲ್ಲ. ಆದರೆ ನಮ್ಮ ತಂದೆಯವರು ತಂದು ಆ ಶರಣಬಸವೇಶ್ವರ ಫೋಟೋ ಹಾಕಿದ್ರು. ನನಗೆ ಸ್ವಲ್ಪ ಚಿತ್ರಕಲೆ ಬಿಡಿಸೋ ಹುಚ್ಚು. ಆವಾಗ ಪೆನ್ಸಿಲ್ ತೊಗೊಂಡು ಅಲ್ಲಿ ಪಕ್ಕದೊಳಗೆ ಬೇಕಾದಷ್ಟು ಫೋಟೋ ಇರ್ತಿದ್ವು, ಆದರೆ ನನಗೆ ಶರಣಬಸವೇಶ್ವರ ಫೋಟೋನೇ ಜಾಸ್ತಿ ಬಿಡಿಸ್ಬೇಕು ಅಂತ ಅನಿಸ್ತಿತ್ತು. ಸುಮಾರು ಒಂದು 100 ಸಲ ಅದೇ ಫೋಟೋವನ್ನೇ ಪೆನ್ಸಿಲಿಂದ ಚಿಕ್ಕ ಮಗು ಇದ್ದಾಗ ಅದನ್ನು ಬಿಡಿಸಿ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಇರುವಾಗಲೇ ಆತನ ಚಿತ್ರ ಬಿಡಿಸಿದ ಪುಣ್ಯದ ಫಲನೋ ಏನೋ ಈ ಒಂದು ಗ್ರಾಮದಲ್ಲಿ ಸತತವಾಗಿ 3 ವರ್ಷಗಳ ಕಾಲ ತಮ್ಮೆಲ್ಲರ ವಯಸ್ಸಿನಲ್ಲೂ ಹಿರಿಯರು, ಅನುಭವದಲ್ಲೂ ಹಿರಿಯರು ಇರತಕ್ಕಂಥ ತಮ್ಮೆಲ್ಲರ ಜೊತೆ ಅಂಥ ಒಂದು, ನಾನು ಸಾಕಷ್ಟು ಮಠಗಳಿಗೆ ಹೋಗಿದ್ದೀನಿ, ಗುರುಗಳನ್ನು ನೋಡಿದ್ದೀನಿ. ಇದು ಹೊಗಳಬೇಕು ಅಂತಲ್ಲ, ನಿಜವಾಗ್ಲೂ ಇಂಥ ಗುರುಗಳು ಈಗಿನ ಕಾಲದೊಳಗೂ ಇದ್ದಾರಂದ್ರೆ ನನಗೂ ನಂಬಕ್ಕಾಗ್ತಿಲ್ಲ. ಆಧ್ಯಾತ್ಮಿಕದಲ್ಲಿ ಬೇಕಾದಂಥ ಪ್ರವಚನ ಮಾಡೋರು ಸಿಗ್ತಾರೆ ನಮಗೆ, ಆದರೆ ಗುರು ಆದವರಿಗೆ ಒಂದು ತಾಯಿ ಹೃದಯ ಬೇಕಂತ. ಆ ತಾಯಿ ಹೃದಯ ನಾನು ಏನಾದರೂ ನೋಡಿನಂದ್ರೆ ಇದು ಅತಿಶಯೋಕ್ತಿ ಅಲ್ಲ, ಗುರುಶಾಂತ ಶಿವಾಚಾರ್ಯರಲ್ಲಿ ನಾನು ಅದನ್ನು ಅನುಭವಿಸ್ತೀನಿ. ನಿಜಕ್ಕೂ ಅವ್ರ ಮುಖ ನೋಡ್ರಿ, ಒಂದು 3 ವರ್ಷದ ಮುದ್ದಿನ ಮಗು ಥರ ಕಾಣಿಸ್ತಿದ್ದಾರೆ. ಇವತ್ತಿಗೂ ನಮ್ಗೆ ಅವ್ರು ದೊಡ್ಡವರಂತ ಅನಿಸ್ತಾ ಇಲ್ಲ. ಅವ್ರ ಕಣ್ಣಲ್ಲಿರೋ ಹೊಳಪು, ಅವ್ರ ಮುಖದಲ್ಲಿರೋ ಶಾಂತತೆ, ಅವರು ಈ ಗುಣಕ್ಕನೇ ಶಾಂತ ಮೂರ್ತಿ ಶಿವಯೋಗಿಗಳು ಅಥವಾ ಗುರುಶಾಂತ ಮೂರ್ತಿ ಅಂತ ಇಟ್ಟಿದ್ದಾರೋ ಅಥವಾ ಹೆಸರಿಟ್ಟ ಮೇಲೆ ಅವರು ಶಾಂತ ಶಿವಾಚಾರ್ಯರಾಗಿದ್ದವರು ಗೊತ್ತಿಲ್ಲ. ಎಷ್ಟು ಶಾಂತವಾಗಿ ನಾವೆಲ್ಲ ಏನು ಅವ್ರ ಮುಂದೆ. ಅವರಿಗಿರೋ ತ್ಯಾಗ, ತಪಸ್ಸು, ಅಷ್ಟೊಂದು ಆಧ್ಯಾತ್ಮದ ಆಳತೆ ಇದ್ರೂ ಕೂಡ ಒಂದು ಸಣ್ಣ ಮಕ್ಕಳು ಬೆಳೀತಾ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕಂತ ನಮ್ಮಂಥವ್ರದ್ದು ಗಂಟೆಗಟ್ಟಲೆ ಕೇಳಿಕೊಂಡು ಕೂತ್ಕೊಂಡು ಅವ್ರು ಸುಮ್ಮನೆ ಒಂದು ಆಶೀರ್ವಚನ ಮಾಡಿ ನಮಗಿಷ್ಟು ಮುಂದೆ ತರ್ತಿದ್ದಾರೆ ಅಂತಂದರೆ, ಇವತ್ತು ಅಂಬರೀಷ್ ಅಣ್ಣವ್ರನ್ನಾಗಿರ್ಬೋದು, ಯಾರೇ ಬಂದರೂ ಕೂಡ ಎಷ್ಟು ಪ್ರೀತಿಯಿಂದ, ವಯಸ್ಸಲ್ಲಿ ಅವ್ರು ನಮ್ಮನ್ನು ಲೆಕ್ಕಕ್ಕೆ ಇಲ್ಲ ನಾವೆಲ್ಲ ಅವರಿಗೆ.
ಆದರೂ ಕೂಡ ಎಷ್ಟು ಚಂದ ಅವರು ಬಳಸುವ ಪದಗಳಾಗಲಿ, ಅದು ಒಂದೊಂದು ಮಾತುಗಳಾಗಲಿ, ಅವ್ರು ಮುತ್ತು ಪೋಣಿಸ್ದಂಗೆ ಎಷ್ಟು ಆಶೀರ್ವಾದ. ಆ ಒಂದು ತಾಯಿ ಹೃದಯ ನಿಜಕ್ಕೂ ಅವ್ರು ಹೇಳಿದ ಮೇಲೆ ಎರಡು ಮಾತು ನಾನು ಆಡೋದೇ ಇಲ್ಲ. ಅಂಥ ಒಂದು ಗುರುಗಳು ಈ ಗ್ರಾಮಕ್ಕೆ ಸಿಕ್ಕಿರೋದು ತಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಬೇಕಾದಷ್ಟು ಮಠಗಳು, ಬೇಕಾದಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಈ ಊರುಗಳಲ್ಲಿ ಇಂತಿಂಥ ಮಠಗಳು, ಇಂತಿಂಥ ಮಹಾನ್ ಪುರುಷರು, ಅಕ್ಕಲಕೋಟೆ ಶಿವಶರಣರಂಥವರಾಗಿರ್ಬೋದು, ಗುರುಶಾಂತ ಶಿವಾಚಾರ್ಯರಂತಾಗಿರ್ಬೋದು, ಮತ್ತು ಇಂಥ ಒಂದು ಸದ್ಭಕ್ತರು ಈ ಗ್ರಾಮದಲ್ಲಿ ನೋಡಲಿಕ್ಕೆ ಸಣ್ಣ ಗ್ರಾಮ ಅಷ್ಟೇ, ಆದರೆ ಇದು ದೊಡ್ಡ ಒಂದು ಸಾಂಸ್ಕೃತಿಕ ಶ್ರೀವಂತಿಕೆಯ ಗ್ರಾಮ. ಈ ಗುಡನಾಳ ಗ್ರಾಮಕ್ಕೆ ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗುರುಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಶರಣೋ ಶರಣಾರ್ಥಿಗಳು.